ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಯೂಶಲಿ ಗುಲಾಬ್ ಜಾಮೂನ್ ಮಾಡಿದ್ರೆ ಪಾಕ ಒಳಗಡೆ ತನಕ ಹೋಗಲ್ಲ ಮತ್ತು ಜ್ಯೂಸಿಯಾಗಿ ಆಗಲ್ಲ. ನಾನು ಟಿಪ್ಸ್ ಜೊತೆಗೆ ನಿಮಗೆ ಹೇಳಿಕೊಡ್ತೀನಿ ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಒಳಗಡೆ ತನಕನೂ ಜ್ಯೂಸು ಇರ್ಕೊಂಡು ತುಂಬ ಮೃದುವಾಗಿ ಆಗಿದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿವತ್ತು MTR ಗುಲಾಬ್ ಜಾಮೂನ್ ಪ್ಯಾಕೆಟಿಂದ ಮಾಡ್ತಾಯಿದ್ದೀನಿ. 1 ಕಪ್ದಷ್ಟು ನಾನು ಪ್ರೀಮಿಕ್ಸ್ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ 2ರಷ್ಟು ಸಕ್ಕರೆ ಕಡಿಮೆ ಜಾಸ್ತಿ ಕೂಡ ನೀವು ಹಾಕೋಬಹುದು. 1/4 ಕಪ್ದಷ್ಟು ಹಾಲು, ಸ್ವಲ್ಪ ಬಾದಾಮಿ, ಏಲಕ್ಕಿ, 1 ಚುಟ್ಕಿಯಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮ್ನ ತಗೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಸಾಫ್ಟಾಗಿ ಜಾಮೂನು ರೆಡಿ ಆಗುತ್ತೆ. ಮೊದಲಿಗೆ ನಾನು ಬಾದಾಮಿನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡು ತಗೊಳ್ತಾ ಇದ್ದೀನಿ. ಪಾಕ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ದಷ್ಟು ಸಕ್ಕರೆ ಹಾಕಿಬಿಟ್ಟು ಅದೇ ಕಪ್ನಿಂದ 2 ಕಪ್ಪು ನೀರು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ನಾವು 5 ನಿಮಿಷದವರೆಗೆ ಕುದಿಸ್ಬೇಕಾಗತ್ತೆ. ಮೊದಲಿಗೆ ನಾವು ಲೋ ಫ್ಲೇಮಲ್ಲಿ ಪಾಕ ಮಾಡಿಬಿಟ್ಟು ಇಟ್ಟು ಅಂದರೆ ಆಮೇಲೆ ಹಿಟ್ಟು ರೆಡಿ ಮಾಡ್ಕೋಬಹುದು. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸಿ ಸ್ಟೋವ್ನ ಆಫ್ ಮಾಡಿ ಪ್ಲೇಟು ಹಾಕಿ ಮುಚ್ಚಿ ಬಿಟ್ಬಿಡಬೇಕು. ಜಾಮೂನ್ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ ಜಾಮೂನ್ ಹಿಟ್ಟು ಇತ್ತಲ್ವ ಅದನ್ನು ಹಾಕ್ಕೊಂಡು ಅದರೊಳಗೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ. 1 ಚುಟ್ಕಿಯಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೆನೆ ಹಾಕಿದ ಮೇಲೆ ನಾವು ನಿಧಾನವಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಹಾಲು ಹಾಕಿಬಿಟ್ಟು ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಕಾಯಿಸಿ ಆರಿಸಿರುವಂತಹ ಹಾಲಿದು. ಸ್ವಲ್ಪನೇ ಹಾಕಿಬಿಟ್ಟು ಗಂಟಿಲ್ದ ಹಾಗೆ ನೀವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನಾವು ಚಪಾತಿ ಹಿಟ್ಟಿಗೆ ಹೇಗೆ ರೆಡಿ ಮಾಡ್ತೀವಲ್ವ ಅದ್ರಿಗಿಂತ ಸ್ವಲ್ಪ ಗಟ್ಟಿ ಅಷ್ಟೇ, ತುಂಬ ತೆಳುವಾಗಿ ಏನೂ ಬೇಡ. ಇಷ್ಟು ಸಾಫ್ಟಾಗಿ ಇರಲಿ. ಆಮೇಲೆ ಅದಕ್ಕೆ 5 ನಿಮಿಷ ನಾವು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಾವು ಜಾಮೂನನ್ನು ರೆಡಿ ಮಾಡ್ಕೊಳ್ಳೋಣ. ಜಾಮೂನ್ ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಮಾಡ್ಕೋಬೋದು. ಶೇಪ್ ಕೂಡ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕೂಡ ಮಾಡ್ಕೋಬಹುದು. ನಾವು ಜಾಮೂನ್ ರೆಡಿ ಮಾಡಬೇಕಾದ್ರೆ ಈ ರೀತಿ ನಾವು ರೌಂಡ್ ಶೇಪ್ ಕೊಟ್ಟು ಅಂದರೆ ಜಾಮೂನು ಕ್ರ್ಯಾಕ್ಗಳು ಬೀಳಲ್ಲ. ನಾನು ಅದರೊಳಗೆ ಒಂದು ಬಾದಾಮಿನ ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಜಾಮೂನ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಜಾಮೂನ್ ತಿಂದಾದಮೇಲೆ ನಮಗೆ ಬಾದಾಮಿ ಸಿಕ್ಕಿದ ಮೇಲೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಅಂಗೈಯಿಂದ ನಾವು ರೌಂಡಾಗಿ ಮಾಡಬೇಕಾಗತ್ತೆ. ತುಂಬ ನಿಧಾನವಾಗಿ ನಾವು ಈ ರೀತಿ ರೌಂಡ್ ಮಾಡಬೇಕಾಗತ್ತೆ. ತುಂಬ ಒತ್ತಿಬಿಟ್ಟು ರೌಂಡ್ ಮಾಡಿದ್ರೆ ಜಾಮೂನು ಒಳಗಡೆ ತನಕ ಪಾಕ ಹೋಗದೆ ಗಟ್ಟಿಯಾಗಿ ಉಳಿಯೋ ಚಾನ್ಸಸ್ ಇರುತ್ತೆ. ನೋಡಿ, ನಿಧಾನವಾಗಿ ಈ ರೀತಿ ನೀವು ಸರ್ಕಲ್ನ ಮಾಡ್ಕೊಳ್ಳಿ. ನೀವು ಸಿಲಿಂಡರ್ ಶೇಪ್ ಬೇಕಂದರೆ ಆ ಶೇಪ್ ಕೂಡ ನೀವು ಮಾಡ್ಕೋಬಹುದು. ನಾನು ಯೂಟ್ಯೂಬ್ ಚಾನಲಲ್ಲಿ ಕಾಲಾ ಜಾಮೂನ್ ಕೂಡ ಮಾಡಿದ್ದೀನಿ. ನೀವು ಅದು ಕೂಡ ಟ್ರೈ ಮಾಡಬಹುದು. ಅದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾನು ಎಲ್ಲ ಜಾಮೂನನ್ನು ರೆಡಿ ಮಾಡ್ಕೊಳ್ತೀನಿ. ನಾವು ಜಾಮೂನ್ ಆದಮೇಲೆ ಗಾಳಿಗೆ ಹಾಗೆ ಬಿಡಬಾರ್ದು, ಇಲ್ಲಾಂದರೆ ಒಣಗಿ ಹೋಗುತ್ತೆ. ನಾವು ಜಾಮೂನ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಲೋ ಫ್ಲೇಮಲ್ಲಿ ನಾವು ಜಾಮೂನನ್ನು ಫ್ರೈ ಮಾಡಬೇಕಾಗತ್ತೆ. ಆಮೇಲೆ ಜಾಮೂನ್ ಹಾಕಿದ ಒಂದು 10 ಸೆಕೆಂಡ್ ಆದಮೇಲೆ ಇಮ್ಮಿಡಿಯೇಟಾಗಿ ನಾವು ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಒಂದೇ ಕಡೆಗೆ ಹಾಗೆ ಬಿಟ್ಟರೆ ಕಲರು ಡೌನ್ ಆಗಿ ಬರುತ್ತೆ, ಒಂದೇ ಕಡೆ ಸೀದು ಹೋಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದೇ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಆದಮೇಲೆ ಇಮ್ಮಿಡಿಯೇಟು ನಾವು ಪಾಕದಲ್ಲಿ ಹಾಕಬಾರ್ದು. ಇಮ್ಮಿಡಿಯೇಟ್ ಹಾಕಿದರೆ ಏನಾಗುತ್ತೆ, ಜಾಮೂನು ಒಡೆಯೋದು ಚಾನ್ಸಸ್ ಇರುತ್ತೆ. ನಾವು ಎಣ್ಣೆಯಿಂದ ತೆಗೆದ ಮೇಲೆ 1 ನಿಮಿಷ ಆದಮೇಲೆ
ಈ ಪಾಕದಲ್ಲಿ ಹಾಕಬೇಕು. ಯಾಕಂದರೆ ಪಾಕ ಬಿಸಿ ಇರುತ್ತೆ, ನಾವು ಮುಚ್ಚಿಟ್ಟಿರ್ತೀವಿ. ಯಾವುದಾದ್ರೂ ಒಂದು ಬಿಸಿ ಇರಬೇಕು, ಪಾಕ ಅಥವಾ ಜಾಮೂನು. ಈ ರೀತಿ ಎಲ್ಲ ಜಾಮೂನುಗಳನ್ನು ಹಾಕಿಬಿಟ್ಟು ಇಮ್ಮಿಡಿಯೇಟಾಗಿ ನೀವು ಸರ್ವ್ ಮಾಡ್ಬೋದು. 15ರಿಂದ 20 ನಿಮಿಷದವರೆಗೆ ಜಾಮೂನು ಪಾಕ ಎಲ್ಲ ಹೀರ್ಕೊಂಡು ಬಿಡುತ್ತೆ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 20 ನಿಮಿಷ ಆಗಿದೆ ನೋಡಿ, ಜಾಮೂನು ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡಿದೆ. ನೀವು ಸರ್ವ್ ಮಾಡಬೇಕಾದ್ರೆ ಇಮಿಡಿಯೇಟ್ ಕೂಡ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಕೂಡ ನೀವು ಸರ್ವ್ ಮಾಡಬಹುದು. ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸರ್ವ್ ಮಾಡಬೇಕಾದ್ರೆ ಗುಲಾಬಿ ಹೂವಿನ ದಳಗಳಿತ್ತು, ಅದು ಕೂಡ ನಾನು ಹಾಕಿಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಒಣಗಿಸಿರುವಂಥ ಗುಲಾಬಿ ದಳಗಳನ್ನು ಇದರಲ್ಲಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಗಾರ್ನಿಷ್ ಮಾಡಿಕೊಂಡು ನೀವು ಸರ್ವ್ ಮಾಡಬಹುದು. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.